ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಕಿಡ್ನಿ ಆರೋಗ್ಯದ ಜೊತೆಗೆ ಕಿಡ್ನಿ ಸಮಸ್ಯೆ ಆಗೋದಂದ್ರೆ ಏನು ಅನ್ನೋದನ್ನ ತಿಳಿಸ್ತೀವಿ. ಪ್ರತಿ ಮಾರ್ಚ್ 9ಕ್ಕೆ ವರ್ಲ್ಡ್ ಕಿಡ್ನಿ ಡೇ ಅಂತ ಆಚರಿಸ್ತೀವಿ. ಈ ಆಚರಣೆಯ ಮಹತ್ವ ಏನು? ಕಿಡ್ನಿ ತನ್ನ ಕಾರ್ಯ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಕಿಡ್ನಿ ಸಮಸ್ಯೆ ಆದಾಗ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಹೇಗೆಲ್ಲ ವೈದ್ಯರು ಬಳಸ್ತಾರೆ? ಕಿಡ್ನಿಯ ಆರೋಗ್ಯಕ್ಕೆ ಏನೆಲ್ಲ ಮಾಡಬಹುದು? ಇವೆಲ್ಲ ಮಾಹಿತಿನ ತಿಳಿಸುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಬಿಜಿಎಸ್ ಗ್ಲೆನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ನ HOD, ಸೀನಿಯರ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಹಾಗೆ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಡಾಕ್ಟರ್ ಅನಿಲ್ ಕುಮಾರ್ ಭೇಟಿ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಮೊದಲಾಗಿ ಹೇಳಿದೆ 9ಕ್ಕೆ ವರ್ಲ್ಡ್ ಕಿಡ್ನಿ ಡೇ ಅನ್ನು ಆಚರಿಸ್ತೀವಿ ಅನ್ನೋದಾಗಿ. ಅದರ ವಿಶೇಷ ಏನು, ಯಾಕಾಗಿ ಆಚರಣೆಯನ್ನ ಮಾಡ್ತಾರೆ ಅಂತ? ಈ ವರ್ಲ್ಡ್ ಕಿಡ್ನಿ ಡೇ ಸುಮಾರು ಈ ಒಂದು ಪರಂಪರೆಯನ್ನು 2006ರಿಂದ ಶುರು ಮಾಡಿದ್ದಾರೆ. ಇದು ಬೇಸಿಕಲಿ ಒಂದು ಜಾಯಿಂಟ್ ಇದು ಇಂಟರ್ನ್ಯಾಷನಲ್ ನೆಫ್ರಾಲಜಿ ಫೆಡರೇಷನ್ನು ಮತ್ತು ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ನೆಫ್ರಾಲಜಿಸ್ಟ್ ಫೌಂಡೇಶನ್ಸ್ ಏನಿದೆ, ಸೊ ಇವರೊಂದು ಜಾಯಿಂಟ್ ಅಲಯನ್ಸ್ ಮಾಡಿಕೊಂಡು ಇದೊಂದು ವರ್ಲ್ಡ್ ಕಿಡ್ನಿ ಅವೇರ್ನೆಸ್ಗೋಸ್ಕರ 2006ರಿಂದ ಒಂದು ರೆಗ್ಯುಲರ್ ಎವ್ರಿ ಇಯರ್ ಮಾಡ್ತಾ ಇದ್ದಾರೆ. ಸೊ ಪ್ರತಿ ಸಲ ಅದು ಸೆಕೆಂಡ್ ವೀಕಲ್ಲಿ, ಮಾರ್ಚ್ ಸೆಕೆಂಡ್ ವೀಕಲ್ಲಿ ಥರ್ಸ್ಡೇ ದಿವಸ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ವರ್ಷ ಅದು 2023 ಇದರಲ್ಲಿ 10th ಮಾರ್ಚ್ ಬಂದಿದೆ ಆ್ಯಕ್ಚುಲಿ. ಸೊ ಮೇನ್ ಉದ್ದೇಶ ಏನಂತಂದರೆ, ಥೀಮ್ ಪ್ರತಿ ವರ್ಷ ಬೇರೆ ಬೇರೆ ಇರುತ್ತೆ, ಬಟ್ ಮುಖ್ಯವಾದ ಉದ್ದೇಶ ಅಂದರೆ ಜನಸಾಮಾನ್ಯರಲ್ಲಿ ಈ ಕಿಡ್ನಿ ಬಗ್ಗೆ ಅದರದ್ದು ಮಹತ್ವ ಏನು, ಇನ್ ಹೆಲ್ತ್ ಅದರದ್ದು ಏನೇನು ಫಂಕ್ಷನ್ಸ್ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ಸೇಮ್ ಟೈಮ್ನಲ್ಲಿ ನಾವು ಇದರ ಒಂದು ಕಿಡ್ನಿ ಕಾಯಿಲೆಗಳ ಒಂದು ಫ್ರೀಕ್ವೆನ್ಸಿನ ಕಡಿಮೆ ಮಾಡೋದು ಮತ್ತು ಅದರ ಇಂಪ್ಯಾಕ್ಟ್ ಈ ಎಷ್ಟು ಬರ್ಡನ್ ಆಗುತ್ತೆ ಸಾಮಾನ್ಯರಿಗೆ, ಆ ಬರ್ಡನ್ನ ಕಡಿಮೆ ಮಾಡಲಿಕ್ಕೆ ಈ ಒಂದು ದಿವಸ ಸೆಲೆಬ್ರೇಟ್ ಮಾಡ್ತೀವಿ. ಎಸ್ಪೆಷಲಿ 2023 ವರ್ಲ್ಡ್ ಕಿಡ್ನಿ ಡೇ ಅಂದರೆ ಈ ದಿನ ಏನಾದರೂ ಹೊಸದಾಗಿ ಆರಂಭಿಸೋಣಪ್ಪ, ಆ ರೀತಿಯಾದಂಥ ಪ್ಲಾನ್ಸ್ ಇದೆಯಾ ಡಾಕ್ಟರ್? ಏನಿಲ್ಲ, ಈ ವರ್ಷದ ಥೀಮ್ ಅಂತ ಅಂದರೆ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಇದು ಏನು ಅನ್ಎಕ್ಸ್ಪೆಕ್ಟೆಡ್ ಅಂತ. ಅಂದರೆ ಈ ನ್ಯಾಚುರಲ್ ಕೆಲಾಮಿಟೀಸು, COVID-19 ಈ ಥರ ಒಂದು ಆಕಸ್ಮಿಕವಾಗಿ ಬರುವಂಥ ಒಂದು ಮೇಜರ್ ಕೆಲಾಮಿಟೀಸ್ಗೆ ನಾವು ಪೇಷಂಟ್ಸು, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು, ಗೌರ್ಮೆಂಟ್ ಹೇಗೆ ನಾವು ಸಿದ್ಧತೆ ಪಡೆದಿದ್ದೀವಿ. ಅಟ್ ದ ಸೇಮ್ ಟೈಮ್ ಈ ಯಾರಿಗೆ ಅಂದರೆ ವಲ್ನರಬಲ್ ಪಾಪ್ಯುಲೇಷನ್, ಅಂದರೆ ಒಂದು ಕಿಡ್ನಿ ಫೇಲಿಯರ್ ಪೇಷಂಟ್ಸ್ ಆಗಲಿ, ಕ್ಯಾನ್ಸರ್ ಪೇಷಂಟ್ಸ್ ಆಗಲಿ, ಡಯಾಬಿಟಿಕ್ ಪೇಷಂಟ್ಸ್ ಆಗಲಿ, ಹೈಪರ್ ಟೆನ್ಷನ್, ಸೊ ಇಂಥವ್ರಿಗೆ ಈ ಒಂದು ಟ್ರೀಟ್ಮೆಂಟ್ ಯಾವ ಕಾರಣ ಎಂಥ ಸಂದರ್ಭ ಬಂದ್ರೂ ಕೂಡ ಆ ಟ್ರೀಟ್ಮೆಂಟ್ ಎಲ್ಲೂ ನಿಲ್ಲಬಾರ್ದು. ಅದು ಇಟ್ಸ್ ಆನ್ಗೋಯಿಂಗ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಅಕಸ್ಮಾತ್ ಏನಾದರೂ ಆ ಥರ ತಪ್ಪಿದಾಗ, ಉದಾಹರಣೆಗೆ ಡಯಾಲಿಸಿಸ್ ಮಾಡುವಂಥ ಪೇಷಂಟ್ಸು COVID-19 ಬಂತು, ಅವ್ರಿಗೆ ಡಯಾಲಿಸಿಸ್ನೇ ನಾವು ನಿಲ್ಲಿಸಿದರೆ ಅವರು ಡೆಫಿನೆಟ್ಲಿ ವಿದಿನ್ 1 ವೀಕ್ ಸಾವನ್ನಪ್ಪಿಸ್ತಾರೆ ಆ್ಯಕ್ಚುಲಿ. ಸೊ ಇಂಥ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ನಾವು ಅಂದರೆ ಈ ಥರ ಕೋವಿಡ್ ಅಂತ ಇದು ಪ್ಯಾಂಡಮಿಕ್ಕು ಎಷ್ಟು 100 ವರ್ಷಕ್ಕೆ ಒಂದ್ಸಲಿ ಬರೋದರಿಂದ ಅದಕ್ಕೆ ನಾವು ಏನೂ ಸಿದ್ಧತೆ ಪಡೆದಿರಲ್ಲ ಆ್ಯಕ್ಚುಲಿ. ಸೊ ಕೋವಿಡೇ ಇರ್ಬೋದು, ಇಲ್ಲ ಅರ್ಥಕ್ವೇಕ್ ಇರ್ಬೋದು, ಇನ್ನೇನಾದರೂ ಕಿಲೋಮೀಟರ್ಸ್ ಇರ್ಬೋದು. ಸೊ ಅದಕ್ಕೆ ಎಲ್ಲರೂ ಒಂದು ಅಂದರೆ ಎಲ್ಲ ಸ್ಟೇಕ್ ಹೋಲ್ಡರ್ಸು, ಗೌರ್ಮೆಂಟು, ಪೇಷಂಟ್ಸು, ಹಾಸ್ಪಿಟಲ್ಸು ಹೇಗೆ ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ, ಇದಕ್ಕೊಂದು ಪ್ರಿಪೇರ್ಡ್ನೆಸ್ ಆಗಿರೋದಕ್ಕೋಸ್ಕರ ಈ ವರ್ಷದ ಥೀಮ್ ಆ್ಯಕ್ಚುಲಿ. ಓಕೆ, ಇವಾಗ ಬಿಜಿಎಸ್ ಗ್ಲೆನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ ಏನು ಸ್ಟೆಪ್ ತಗೊಳ್ತಾ ಇದೆ ಅನ್ನುವಂಥ ಕ್ಯೂರಿಯಾಸಿಟಿ ಜನರಲ್ಲಿ ಇರುತ್ತೆ. ವರ್ಲ್ಡ್ ಕಿಡ್ನಿ ಡೇ ಪರವಾಗಿ ನೀವೇನು ಹೇಳ್ತೀರಾ? ಅಂದರೆ ವರ್ಲ್ಡ್ ಕಿಡ್ನಿ ಡೇ ದಿವಸ ಅಂದರೆ ನಾವೇನು ಈ COVID-19 ನಮ್ಮ ಒಂದು ಲಿಮಿಟೇಷನ್ಸ್ ಇಂದ ನಾವೇನು ಮಾಡಿದ್ವಿ ಅಂದರೆ, COVID-19 ಟೈಮ್ನಲ್ಲಿ ಫಸ್ಟ್ ವೇವಲ್ಲಿ ನಮ್ಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗಿರಲಿಲ್ಲ. ಸೆಕೆಂಡ್ ವೇವಲ್ಲಿ ವಿ ವೇರ್ ಬೆಟರ್ ಪೊಸಿಷನ್ ಅಂತ ಅನಿಸುತ್ತೆ. ಸೊ ಸೆಕೆಂಡ್ ನಾವು ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಅವಾಗ ಪೇಷಂಟ್ಸ್ಗೆ ಬೆಡ್ ಸಿಗ್ತಿರಲಿಲ್ಲ, ಅಡ್ಮಿಷನ್ಸ್ ಗೊತ್ತಿರಲಿಲ್ಲ. ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ಡಯಾಲಿಸಿಸ್ ಪೇಷಂಟ್ಸ್ಗೆ ಡಯಾಲಿಸಿಸ್ ಸುಮಾರು ಒಂದು ಗೌರ್ಮೆಂಟ್ ಫೆಸಿಲಿಟೀಸಲ್ಲಿ ಡಯಾಲಿಸಿಸೇ ಮಾಡ್ತಾ ಇರಲಿಲ್ಲ. ಆಮೇಲೆ ನಾವು ಅಂಥ ಟೈಮ್ನಲ್ಲಿ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಇದು ಮಾಡಿದ್ವಿ, ಅಂದರೆ ಏರ್ಪಾಡು ಮಾಡಿದ್ವಿ. ಪ್ಲಸ್ ಎಲ್ಲರಿಗೂ ಒಂದು ಐಡೆಂಟಿ ಕಾರ್ಡ್ ಅದೆಲ್ಲ ಕೊಟ್ವಿ. ಆಮೇಲೆ ಅವ್ರಿಗೆ ಈಗ ಅಡ್ಮಿಟ್ ಆದವ್ರಿಗೆ, ಅಂದರೆ ಈ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಹೋದರೆ ಅವ್ರಿಗೆ ಒಂದು ಸಪ್ರೇಟ್ ಒಂದು ICU ಅಲ್ಲದೇ ಇದ್ರೂ ICU ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಒಂದು ಸಣ್ಣ ವಾರ್ಡಲ್ಲಿ ಒಂದು ಏರ್ಪಾಡು. ಸೊ ಹಾಗಾಗಿ ಯಾರಿಗೂ ಕೂಡ ಒಂದು ಆ ತುರ್ತು ಚಿಕಿತ್ಸೆಯನ್ನು ಅವಾಯ್ಡ್ ಮಾಡಲಿಲ್ಲ, ಎಲ್ಲರಿಗೂ ಆ ಒಂದು ಇದು ಮಾಡಿಕೊಟ್ವಿ. ಆಮೇಲೆ ಎಷ್ಟೋ ಜನಕ್ಕೆ ಮೆಡಿಸಿನ್ಸ್, ಈ ಟ್ರಾನ್ಸ್ಪ್ಲಾಂಟ್ ಆಗಿದ್ದವ್ರಿಗೆ ಇಮ್ಯುನೋಸಪ್ರೆಸಿವ್ ಮೆಡಿಸಿನ್ಸ್ ಅಂತ ಕೊಡ್ತೀವಿ. ಅದು 1 ದಿವಸ 2 ದಿವಸ ತಪ್ಪಿಸಿದ್ರು ಕೂಡ ಅವರ ಕಿಡ್ನಿ ಗ್ರಾಫ್ಟ್ ಫೇಲ್ ಆಗ್ಬೋದು, ಮತ್ತು ಅವರು ಡಯಾಲಿಸಿಸ್ಗೆ ಬರ್ಬೋದು.
ಸೊ ಅಂಥವ್ರಿಗೆ ಕೆಲವ್ರಿಗೆ ಈ ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಅವ್ರಿಗೆಲ್ಲ ಈ ಮೆಡಿಸಿನ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಕೆಲವೊಂದು ಬಸ್ ಡ್ರೈವರ್ಸು ಇಲ್ಲ ಪೊಲೀಸ್ ಸಿಬ್ಬಂದಿಗಳ ಹತ್ರ ಈ ಒಂದು ಪ್ಯಾಕ್ ಮಾಡಿಕೊಂಡು ಅವ್ರಿಗೆಲ್ಲ ಕೆಲವ್ರಿಗೆ ಕೋಆರ್ಡಿನೇಟ್ ಮಾಡಿಕೊಂಡು ನಾವು ಅವ್ರಿಗೆ ಮೆಡಿಸಿನ್ಸ್ ಕಳಿಸ್ಕೊಡ್ತೀವಿ. ಇದು ನಮ್ಮ ಒಂದು ಲಿಮಿಟೇಷನ್ ಮಾಡಿದಂಥ ಒಂದು ಇದು ಪ್ರಿಪೇರ್ಡ್ನೆಸ್ ಅವ್ರಿಗಿತ್ತು ಆ್ಯಕ್ಚುಲಿ. ಸೊ ಬಟ್ ಇಟ್ ಈಸ್ ಎ ಕಲೆಕ್ಟಿವ್ ಎಫರ್ಟ್ ಅಂತ ಹೇಳ್ಬೋದು ನಾನು. ಸೊ ಇದು ಒಬ್ಬರು ಒಂದು ಹಾಸ್ಪಿಟ್ಲು ಒಂದು ಡಾಕ್ಟ್ರ್ ಮಾಡೋಂಥ ಇದಲ್ಲ. ಸೊ ಓವರಾಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಸ್ಟೇಕ್ ಹೋಲ್ಡರ್ಸ್ ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಅದನ್ನೇ ಕೇಳಬೇಕು ಅಂದ್ಕೊಂಡೆ. ಶಾರ್ಟ್ ಕಮ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಹಾಸ್ಪಿಟಲ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಕ್ ಹೋಲ್ಡರ್ಸ್ ಏನು ಮಾಡ್ಬೋದು, ಯಾವ್ದು ರೀತಿ ಸ್ಟೆಪ್ ತಗೋಬೋದು ಅಂತ. ಸೊ ಏನು ಮಾಡ್ಬೋದು ಅಂತಂದರೆ ಇಂಥ ಪೇಷಂಟ್ಸ್ನ ನಾವು ಐಡೆಂಟಿಫೈ ಮಾಡಬೇಕು. ಅಂದರೆ ಇಟ್ ಈಸ್ ನಾಟ್ ಈ ಡಾಟಾ ಕಲೆಕ್ಟ್ ಮಾಡೋದು ಅಂತ ಕಷ್ಟಕರದ ಕೆಲಸ ಅಲ್ಲ. ಬಿಕಾಸ್ ಫ್ಯಾಮಿಲಿ ಆ್ಯಂಡ್ ವೆಲ್ಫೇರ್ ಅವ್ರಿಗೆ ಎಲ್ಲ ಡಾಟಾನೂ ಇರುತ್ತೆ ಆ್ಯಕ್ಚುಲಿ. ಸೊ ಅಂಥವ್ರಿಗೆ ನಾವು ಏನು ಒಂದು ಸ್ಪೆಷಲ್ ಫಂಡ್ಸ್ ಕ್ರಿಯೇಟ್ ಮಾಡ್ಕೋಬೋದು. ಪ್ಲಸ್ ಇದಕ್ಕೆ ಒಂದು ಸಪ್ರೇಟ್ ಅಂದರೆ ಈ ಥರ ಏನಾದರೂ ಸಂದರ್ಭ ಬಂದಾಗ ಅವ್ರಿಗೆ ಒಂದು ಸಪ್ರೇಟ್ ಫ್ರೀ ಟ್ರೀಟ್ಮೆಂಟ್ ಆಗಲಿ ಇಲ್ಲ ಬೇಸಿಕ್ ನೆಸೆಸಿಟಿ ಇರೋವಂಥ ಟ್ರೀಟ್ಮೆಂಟ್ ಆ ಥರ ಮಾಡ್ಬೋದು ಆ್ಯಕ್ಚುಲಿ. ಸೊ ಐ ಥಿಂಕ್ ಇದು ಅಂದರೆ ಇದಕ್ಕೆ ನಾವು ಮುಂಚೆನೇ ಪ್ರಿಪೇರ್ ಆಗಿದ್ರೆ ಇದು ಮಾಡೋದು ಕಷ್ಟ ಆಗಲ್ಲ ಅಂತ. ನಮ್ಮಲ್ಲಿ ಎಷ್ಟು ರೇಷಿಯೋ ಇರ್ಬೋದು ಡಾಕ್ಟರ್? ರೇಷಿಯೋ ಅನ್ನೋದಕ್ಕಿಂತ ಇಂಡಿಯಾದಲ್ಲಿ ಯಾವ ರೀತಿಯಾಗಿ ಕಿಡ್ನಿ ಡಿಸೀಸ್ ಕಾಣಿಸ್ಕೊಳ್ತಾ ಇರುತ್ತೆ ಏನು ಅಂತ? ಸೊ ಕಿಡ್ನಿ ಡಿಸೀಸ್ ಅನ್ನೋದು ನಮ್ಮ ದೇಶದಲ್ಲಿ ಕಂಪೇರ್ ಟು ಅಮೆರಿಕ ಆಗಲಿ ಯುರೋಪಿಯನ್ ಕಂಟ್ರೀಸಲ್ಲಾಗಲಿ ಸೊ ಡಾಟಾ ಅಷ್ಟೊಂದು ಚೆನ್ನಾಗಿಲ್ಲ ಆ್ಯಕ್ಚುಲಿ. ಸೊ ಸುಮಾರು ಜನ ಸ್ಟಡೀಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ವೇರೀಸ್ ಫ್ರಮ್ 3% ಇಂದ 17% ಅಂತ ಹೇಳ್ಬೋದು. ಬಟ್ ಇನ್ ಜನರಲ್ ಆಗಿ ನಾವು ಮಾತಾಡೋದಾದರೆ ಒಂದು 100 ಜನ ಇದ್ದರೆ ಅದರಲ್ಲಿ ಅಟ್ಲೀಸ್ಟ್ ಒಂದು 10 ಮೆಂಬರ್ಸು ಸಮ್ ಫಾರ್ಮ್ ಆಫ್ ಕಿಡ್ನಿ ಡಿಸೀಸ್ ಇರುತ್ತೆ. ಸೊ 1 out of 10 persons ಮೇ ಸಫರ್ ಫ್ರಮ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಸೊ ಈ ಒಂದು 10 ಜನ ಅಂತಂದರೆ ಸೊ ಈಗ ಇದರಲ್ಲಿ ಎಷ್ಟು ಜನ ಡಯಾಲಿಸಿಸಲ್ಲಿ ಹೋಗ್ತಾರೆ, ಎಷ್ಟು ಜನ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್. ಈ ಕಿಡ್ನಿ ಡಿಸೀಸ್ ಅನ್ನೋದು ಒಂದು 5 ಸ್ಟೇಜಸಲ್ಲಿ ಪ್ರೋಗ್ರೆಸ್ ಆಗುತ್ತೆ. ಹಿಂದೆ ನಾವು ಇದಕ್ಕೆ ಕಿಡ್ನಿ ಫೇಲಿಯರ್ ಅಂತ ಹೇಳ್ತಿದ್ವಿ, ಕ್ರಾನಿಕ್ ರೀನಲ್ ಫೇಲಿಯರ್. ಈಗ ಫೇಲಿಯರ್ ಅಂತ ಹೇಳಲ್ಲ, ಕಿಡ್ನಿ ಡಿಸೀಸ್ ಅಂತದೆ. ಫೇಲಿಯರ್ ಅನ್ನೋದು ಯಾರಿಗೆ ಈ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಬರುತ್ತೆ ಅಂಥವ್ರಿಗೆ ಫೇಲಿಯರ್. ಹಾಗಾಗಿ ಕಡಿಮೆ ಸ್ಟೇಜಲ್ಲಿ ಇರೋವಂಥವ್ರು ಸಾಮಾನ್ಯವಾಗಿ ಅವ್ರಿಗೇನು ಸಿಮ್ಟಮ್ಸು ಇರೋದಿಲ್ಲ ಆ್ಯಕ್ಚುಲಿ. ಬಟ್ ಇವೆಂಚುಲಿ ಇವರೆಲ್ಲ ಒಂದಲ್ಲ ಒಂದು ದಿವಸ ಹೋಗ್ತಾರೆ. ಪ್ರತಿ ವರ್ಷ 2 ಲಕ್ಷ ಜನಗಳಿಗೆ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗುತ್ತೆ. ಅದರಲ್ಲಿ ಬರೀ 10% ಅವ್ರಿಗೆ ಮಾತ್ರ ಇದು ಲಭ್ಯವಾಗುತ್ತೆ ಆ್ಯಕ್ಚುಲಿ, ಫಾರ್ ನಾನಾ ಕಾರಣಗಳಿಂದ ಆ್ಯಕ್ಚುಲಿ ಡಯಾಲಿಸಿಸ್ ಆಗಲಿ ಟ್ರಾನ್ಸ್ಪ್ಲಾಂಟೇಷನ್ ಲಭ್ಯ ಆಗುತ್ತೆ. ಸೊ ತುಂಬ ಜನಗೆ ಹಣದ ಪ್ರಾಬ್ಲಮ್ ಆಗಲಿ ಇನ್ನು ಬೇರೆ ಇನ್ನೇನೋ ಕಾರಣಗಳಿಂದ ಅವ್ರಿಗೆ ಈ ಒಂದು ಫೆಸಿಲಿಟಿ ಸಿಗೋದಿಲ್ಲ ಆ್ಯಕ್ಚುಲಿ. ಕೆಲವೊಂದು ಡಾಕ್ಟರ್ಸ್ಗಳ ಮುಖ ನೋಡಿದಾಗ ಓಕೆ ಇವ್ರಿಗೆ ಈ ಸಮಸ್ಯೆ ಇರ್ಬೋದು ಅಂತ ಹೇಳ್ತಾರೆ. ಬಟ್ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗಲ್ಲ, ತನಗೆ ಕಿಡ್ನಿ ಸಮಸ್ಯೆ ಇದ್ರೂ ಸಿಂಪ್ಟಮ್ಸ್ ಹೀಗೆ ಇದೆ ಅಂತ ಹೇಳಿದಾಗ ಮಾತ್ರ ಗೊತ್ತಾಗುತ್ತೆ. ಹೇಗೆ ಕಂಡುಕೊಳ್ಳೋದು ಅಂತ? ಸೊ ಈ ಒಂದು ಕ್ವಶನ್ ನೀವು ಏನು ಕೇಳ್ತಿರೋದು ವೆರಿ ಪರ್ಟಿನೆಂಟ್ ಕ್ವಶನ್ ವರ್ಲ್ಡ್ ಕಿಡ್ನಿ ಡೇ ಪ್ರಯುಕ್ತವಾಗಿ. ಯಾಕೆ ಅಂತಂದರೆ ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅರ್ಲಿ ಸ್ಟೇಜಸಲ್ಲಿ ಏನು ಸಿಮ್ಟಮ್ಸ್ ಬರೋಲ್ಲ ಆ್ಯಕ್ಚುಲಿ. ಸೊ ನಮಗೆ ಗೊತ್ತೇ ಆಗಲ್ಲ. ಅದು ಕೂಡ ಕೆಲವೊಂದು ಕಾಯಿಲೆಗಳಲ್ಲಿ ನಮಗೆ ನಾವೊಂದು ಕ್ರಿಯಾಟಿನ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಸೊ ಕ್ರಿಯಾಟಿನ್ ಅನ್ನೋ ಒಂದು ಬ್ಲಡ್ ಟೆಸ್ಟಲ್ಲಿ ಆ ನಾರ್ಮಲ್ ಲೆವೆಲ್ಗಿಂತ ಜಾಸ್ತಿ ಇದೆ, ಏನೋ ಕಿಡ್ನಿ ತೊಂದರೆ ಇದೆ ಅಂತ. ಎಷ್ಟೊಂದು ಸಲ 1.2 ಅನ್ನೋದು ಒಳಗಡೆ ಇರಿದ್ರೆ ನಾರ್ಮಲ್ ಅಂತ ಹೇಳ್ತೀವಿ. ಎಷ್ಟೋ ಸಲ ನಮ್ಮ ಪೇಷಂಟ್ಸು ಎಷ್ಟು ದಿವಸದಿಂದ ಹುಷಾರಿಲ್ಲ ಅಂತಂತ ಕೇಳಿದಾಗ ನನಗೆ 3 ದಿವಸದಿಂದ ಹುಷಾರಿಲ್ಲ ಅಂತ ಹೇಳ್ತಾರೆ. ಅವರ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಕ್ರಿಯಾಟಿನ್ 10 ಅಥವಾ 9 ಆ ಥರ ಇರುತ್ತೆ. ಕೂಡಲೇ ಅವರಿಗೆ ಡಯಾಲಿಸಿಸ್ ಮಾಡೋ ಸಂದರ್ಭ ಬರುತ್ತೆ. ಸೊ ಇದರದ್ದು ಏನು ಅರ್ಥ ಅಂತಂದರೆ ಅರ್ಲಿ ಸ್ಟೇಜಸ್ ಆಫ್ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ ಸೊ ಯಾವ ಒಂದು ಸಿಮ್ಟಮ್ಸು ಕೂಡ ಇರೋದಿಲ್ಲ ಮೆಜಾರಿಟಿ ಆಫ್ ದ ಪೇಷಂಟ್ಸ್, 90%. ಅನ್ಲೆಸ್ ಆ್ಯಂಡ್ ಅದರ್ವೈಸ್ ನಾವು ಡಯಾಬಿಟೀಸ್ ಆಗಲಿ ಬ್ಲಡ್ ಪ್ರೆಷರ್ ಆಗಲಿ ನಮಗಿದ್ದು ನೀವು ರೆಗ್ಯುಲರಾಗಿ ನಿಮ್ಮ ಡಾಕ್ಟ್ರ್ ಹತ್ರ ಹೋಗ್ತಿದ್ದು ನಿಮ್ಮ ಡಾಕ್ಟ್ರು ನಿಮಗೆ ಕೆಲವು ಟೆಸ್ಟ್ಗಳು ಅಡ್ವೈಸ್ ಮಾಡಿ ಆವಾಗ ನಾವು ಇನ್ಸಿಡೆಂಟಲಾಗಿ ಕಂಡುಹಿಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಥವಾ ಏನೂ ಗೊತ್ತಾಗಲ್ಲ. ಸೊ ಸಿಮ್ಟಮ್ಸ್ ಸಾಮಾನ್ಯವಾಗಿ ಬರುವಂಥದ್ದು ಕೊನೆಯ ಒಂದು ಅಡ್ವಾನ್ಸ್ ಸ್ಟೇಜಸಲ್ಲಿ ಸಿಮ್ಟಮ್ಸ್ ಬರುತ್ತೆ. ಸೊ ಆವಾಗ ಬರುವಂಥದ್ದು ಪಾದಗಳು ಊದು ಬರ್ಬೋದು ಅಥವಾ ಉಸಿರಾಡ್ಲಿಕ್ಕೆ ತೊಂದರೆ ಬರ್ಬೋದು, ಮುಖ ಊದು ಬರ್ಬೋದು, ಹಸಿವು ಕಡಿಮೆ ಆಗ್ಬೋದು, ಮೈಯಲ್ಲೆಲ್ಲ ತುರಿಸುವಿಕೆ ಬರ್ಬೋದು. ಈ ರೀತಿಯಾದ ಒಂದು ಸಿಮ್ಟಮ್ಸ್ ಬರುತ್ತೆ. ಎಷ್ಟೊಂದು ಸಲ ಡೈರೆಕ್ಟ್ಲಿ ನಾವು ಕಿಡ್ನಿ ಅಂದ್ಕೊಳ್ಳೆ ಯೂರಿನ್ ಕಡಿಮೆ ಆಗ್ಬೋದು ಅಥವಾ ಕಾಲು ಊದು ಬರ್ಬೋದು. ಈ ಥರದ 2 ಸಿಮ್ಟಮ್ಸ್ ಅಂದ್ಕೊಳ್ತೀವಿ. ಸೊ ಒಂದೊಂದ್ಸರಿ ಈ ಸಿಮ್ಟಮ್ಸ್ ಕೂಡ ಇರಲ್ಲ, ಕೆಲವು ಜಸ್ಟ್ ಹಸಿವು ಮಾತ್ರ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅನ್ಲೆಸ್ ಇಟ್ ಈಸ್ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅರ್ಲಿ ಸ್ಟೇಜಸಲ್ಲಿ ನಾವು ಪಿಕಪ್ ಆಗಲ್ಲ. ಸೊ ನಾವೇನು ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದು ನಾವು ಸ್ಕ್ರೀನ್ ಮಾಡಿಸ್ಕೊಂಡ್ರೆ ಮಾತ್ರ ನಮಗೆ ಇದು ತಿಳಿತದೆ ಆ್ಯಕ್ಚುಲಿ.
ಓಕೆ, ಇವಾಗ ಕಿಡ್ನಿ ಡಿಸೀಸ್ ಇಂದ ಏನೇನ್ ಆಗುತ್ತೆ ಅಂತ ಗೊತ್ತಾದಾಗ ಪೇಷಂಟ್ ಇಂದ ಫಸ್ಟ್ ನಿಮ್ಗೆ ಬರೋ ಕ್ವಶನ್ ಕ್ಯೂರ್ ಆಗುತ್ತಾ ಇದು, ನಾನು ಮುಂಚೆ ತರ ಆಗಬಹುದಾ ಅನ್ನುವಂಥದ್ದು ಏನ್ ಹೇಳ್ತೀರಾ? ಸೊ ಅದೇ ಇದರಲ್ಲಿ ಸುಮಾರು ಮಿತ್ಸ್ ಇರುತ್ತೆ ಈ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ. ನಮ್ಮ ಹತ್ರ ಸಾಮಾನ್ಯವಾಗಿ ಬಂದಾಗ ಕೇಳೋದು, ಸರ್ ಇದು ವಾಸಿ ಆಗುತ್ತಾ, ಎರಡು ಕಿಡ್ನಿಗೆ ಇದು ಎಫೆಕ್ಟ್ ಆಗಿದೆಯಾ ಅಥವಾ ಒಂದೇ ಕಿಡ್ನಿಗೆ ಎಫೆಕ್ಟ್ ಆಗಿದೆಯಾ, ಸೊ ಯಾವುದು ಊಟ ಆಹಾರ ಸೇವನೆ ಮಾಡಿದ್ರೆ ಇದು ಕ್ಯೂರ್ ಆಗುತ್ತಂತ ಇದರೆಲ್ಲ ಕೇಳ್ತಾರೆ. ಸೊ ಕಿಡ್ನಿ ಕಾಯಿಲೆಗಳಲ್ಲಿ ಅಂದರೆ ಕಿಡ್ನಿ ಫೇಲಿಯರ್ ಅನ್ನೋದರಲ್ಲಿ ಎರಡು ರೀತಿಯಾದ ಒಂದು ಫೇಲಿಯರ್ ಇರುತ್ತೆ. ಒಂದು ಟೆಂಪ್ರವರಿ ಕಿಡ್ನಿ ಫೇಲಿಯರ್, ಇದಕ್ಕೆ ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ನಮಗೇನಾದರೂ ಮಲೇರಿಯಾ ಜ್ವರ ಅಥವಾ ಡೆಂಗು ಜ್ವರ, ಇಲ್ಲ ಕೋವಿಡ್-19 ಇನ್ಫೆಕ್ಷನ್ ಇರ್ಬೋದು, ಅಥವಾ ನಾವೇನಾದರೂ ಪೇನ್ ಕಿಲ್ಲರ್ಸ್ ತೊಗೊಂಡಿರ್ಬೋದು, ಇಲ್ಲ ತುಂಬ ಅತಿಯಾದ ಡಿಹೈಡ್ರೇಷನ್, ವಾಮಿಟಿಂಗ್ ಆಗಲಿ, ಲೂಸ್ ಮೋಷನ್ಸ್ ಆಗಿ, ಆವಾಗ ತಾತ್ಕಾಲಿಕವಾಗಿ ಕಿಡ್ನಿ ವೈಫಲ್ಯತೆ ಬರುತ್ತೆ. ಇದಕ್ಕೆ ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ ಅಥವಾ ಅಕ್ಯೂಟ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಏನು ಕಾರಣಕ್ಕೋಸ್ಕರ ಬಂದಿದೆ ಆ ಕಾರಣಕ್ಕೋಸ್ಕರ ನಾವು ಚಿಕಿತ್ಸೆ ಕೊಟ್ಟರೆ ಸೊ ಆಲ್ಮೋಸ್ಟ್ 95% ಕಂಡೀಷನ್ಸಲ್ಲಿ ಅದು ರಿವರ್ಸ್ ಆಗುತ್ತೆ. ಸೊ ಮತ್ತೆ ಯಾವತ್ತೂ ಅವರು ಅದಕ್ಕೋಸ್ಕರ ಏನು ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಬರ್ದಲ್ಲೇ ಇರ್ಬೋದು ಆ್ಯಕ್ಚುಲಿ. ಸೊ ಇನ್ನೊಂದು ರೀತಿಯ ವೆರೈಟಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಏನು ಹೇಳ್ತೀವಿ, ಇದು ಪ್ರೋಗ್ರೆಸಿವ್ ಡಿಸೀಸು. ಇದಕ್ಕೆ ಕ್ಯೂರ್ ಅನ್ನೋದು ಇರೋದಿಲ್ಲ. ಸೊ ಒಂದ್ಸಲಿ ಶುರು ಆದರೆ ಅದು ಇವೆಂಚುಲಿ ಅದು 5 ಹಂತಗಳಿದೆ ಆ್ಯಕ್ಚುಲಿ, 5 ಸ್ಟೇಜಸ್ ಅಂತ ಹೇಳ್ತೀವಿ. CKD 1, 2, 3, 4, 5 ಅಂತ. CKD 5 ಅಂತಂದರೆ 2 ಕಿಡ್ನಿ ಸೇರಿ ಒಂದು 15%ಗಿಂತ ಕಡಿಮೆ ಆದಾಗ ನಾವು CKD 5 ಅಂತ ಹೇಳ್ತೀವಿ. ಸೊ ಇನ್ನೂ ಇದಕ್ಕಿಂತ ಜಾಸ್ತಿ ಅಂದರೆ 10%ಗಿಂತ ಕಡಿಮೆ ಬಂದಾಗ ಆ ವ್ಯಕ್ತಿಗೆ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಥವಾ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಹೇಳ್ತೀವಿ. ಆವಾಗ ನಮಗೆ ಎರಡೇ ಆಪ್ಷನ್ಸ್ ಇರುತ್ತೆ. ಒಂದು ದೀರ್ಘಕಾಲದ ಡಯಾಲಿಸಿಸ್ ಮಾಡುವಂಥ ಒಂದು ಆಪ್ಷನ್ನು, ಇನ್ನೊಂದು ಆಪ್ಷನ್ನು ಕಿಡ್ನಿ ಕಸಿ ಮಾಡುವಂಥದ್ದು, ಅದಕ್ಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ಈ ಎರಡು ಮಾರ್ಗ ಬಿಟ್ಟರೆ ಬೇರೆ ಇನ್ಯಾವ ಮಾರ್ಗ ಇರೋದಿಲ್ಲ ಆ್ಯಕ್ಚುಲಿ. ಸೊ ಕ್ರಾನಿಕ್ ನಿಮ್ಮ ಪ್ರಶ್ನೆಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ಗೆ ಕ್ಯೂರ್ ಅನ್ನೋದು ಇರೋದಿಲ್ಲ. ಇಟ್ ಇಸ್ ಎ ಪ್ರೋಗ್ರೆಸಿವ್ ಮತ್ತು ಇರ್ರಿವರ್ಸಿಬಲ್ ಡಿಸೀಸ್. ಡಾಕ್ಟರ್, ಡಯಾಲಿಸಿಸ್ ಆಗಿರ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ಬೋದು, ಎಷ್ಟು ಜನ ಇದಕ್ಕೆ ಒಳಗಾಗ್ತಾ ಇರ್ತಾರೆ ನಿಮ್ಮ ಹಾಸ್ಪಿಟಲ್ ಉದಾಹರಣೆಯನ್ನೇ ಕೊಡೋದಾದ್ರೆ? ಸೊ ಮುಂಚೆನೇ ಹೇಳ್ದಂಗೆ ನಾನು ಸುಮಾರು ಪ್ರತಿ ವರ್ಷ 2 ಲಕ್ಷ ಜನಗಳು ಇಂಡಿಯಾದಲ್ಲಿ ಈ ಒಂದು ಕಿಡ್ನಿ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ತಲುಪ್ತಾರೆ ಆ್ಯಕ್ಚುಲಿ. ಸೊ ಅದರಲ್ಲಿ ಒಂದು ಡಯಾಲಿಸಿಸ್ ಅಥವಾ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಒಂದು 150 to 200 per million ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಅಷ್ಟು ಜನಕ್ಕೆ ಈ ಒಂದು ಡಯಾಲಿಸಿಸ್ ಪ್ರತಿ ವರ್ಷ ಸುಮಾರು 15,000ದಿಂದ 20,000ದಷ್ಟು ಟ್ರಾನ್ಸ್ಪ್ಲಾಂಟೇಷನ್ ಆಲ್ ಓವರ್ ದ ನಡೀತದೆ. ಹೆಚ್ಚಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಈ ಒಂದು ಟ್ರಾನ್ಸ್ಪ್ಲಾಂಟೇಷನ್ ನಡೀತದೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ BGS ಗ್ಲೆನಿಗಲ್ಸ್ ಗ್ಲೋಬಲ್ ಹಾಸ್ಪಿಟಲ್ಸಲ್ಲಿ ನಾವು ಪ್ರತಿ ವರ್ಷ ಒಂದು 90 ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಸ್ ಮಾಡ್ತೀವಿ. ಸೊ ನಾವು ಕರ್ನಾಟಕದಲ್ಲಿ ಒಂದು ಸೆಕೆಂಡ್ ಲಾರ್ಜೆಸ್ಟ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಆ್ಯಕ್ಚುಲಿ. ಸೊ ಇಲ್ಲಿ ನಾವು ಅಂದರೆ ಡಿಸೀಸ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಲಿವಿಂಗ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ಸೊ ಲಿವಿಂಗ್ ಡೋನರಲ್ಲಿ ಅದರಲ್ಲಿ ಕೆಲವೊಂದು ABO ಕಾಂಪ್ಯಾಟಿಬಲ್ಲು, ಈಗ ಬ್ಲಡ್ ಗ್ರೂಪ್ ಬೇರೆ ರೀತಿ ಇದ್ದರೆ ABO ಇನ್ಕಾಂಪ್ಯಾಟಿಬಲ್ ಟ್ರಾನ್ಸ್ಪ್ಲಾಂಟೇಷನ್ಸು, ಆಮೇಲೆ ಎಷ್ಟೊಂದು ಸಲ ಸ್ವ್ಯಾಪ್ ಟ್ರಾನ್ಸ್ಪ್ಲಾಂಟೇಷನ್ಸ್ ಅಂತಲೂ ಕೂಡ ನಾವು ಹೆಚ್ಚು ಮಾಡಿದೆ. ಸ್ವ್ಯಾಪ್ ಅಂದರೆ ಕೆಲವು ಸಲ ಈ ಬ್ಲಡ್ ಗ್ರೂಪ್ ಇನ್ಕಾಂಪ್ಯಾಟಿಬಿಲಿಟಿ ಇರ್ಬೋದು, A ಮತ್ತು B, ಇನ್ನೊಂದು B ಮತ್ತು A ಈ ಥರ ಇದ್ದಾಗ ಸೊ ಅವರು A ಅವರು B ಕೊಡಲಿಕ್ಕಾಗಲ್ಲ. ಸೊ ಅದೇ ರೀತಿಯಾದ ಇನ್ನೊಂದು ಕಪ್ಪಲ್ ಯಾರಾದರೂ ಇದ್ದರೆ ನಾವು ಮ್ಯೂಚುವಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ಡೋನರ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡ್ತೀವಿ. ಇದಕ್ಕೆ ನಾವು ಪೇರ್ಡ್ ಎಕ್ಸ್ಚೇಂಜ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಸ್ವ್ಯಾಪ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ಇತ್ತೀಚೆಗೆ ನಾವು ನಮ್ಮ ಆಸ್ಪತ್ರೆಯಲ್ಲಿ 2 ರಾಜ್ಯದಲ್ಲಿ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅದರಿಂದ ಒಂದು ಇದು ಮಾಡಿದ್ವಿ. 2 ಮತದವರದ್ದು ಕೂಡ, ಒಂದು ಮುಸ್ಲಿಂ ಕಪಲ್ ಮತ್ತು ಇನ್ನೊಂದು ಹಿಂದೂ ಕಪಲ್ಗೆ ಮಾಡಿದ್ವಿ ಆ್ಯಕ್ಚುಲಿ. ಸೊ ಹೀಗೆ ಈ ರೀತಿ ಮಾಡೋದ್ರಿಂದ ನಾವು ಈ ಒಂದು ಟ್ರಾನ್ಸ್ಪ್ಲಾಂಟ್ದು ಮತ್ತು ಈ ಕಿಡ್ನಿ ಫೇಲಿಯರ್ದು ಏನು ಗ್ಯಾಪ್ ಏನಿದೆ ಅದನ್ನ ಒಂದು ಸ್ವಲ್ಪ ಹತ್ತಿರ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಹಾಗಾಗಿ ಯಾಕೆ ಅಂತಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಕಂಪೇರ್ ಟು ಡಯಾಲಿಸಿಸಲ್ಲಿ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ. ಅವರೊಬ್ಬ ನಾರ್ಮಲ್ ವ್ಯಕ್ತಿ ಥರ ಬಿಹೇವ್ ಆಗ್ತಾರೆ. ಖರ್ಚು ಕೂಡ ನಾವು ಹೋಲಿಕೆ ಮಾಡಿದರೆ, ಡಯಾಲಿಸಿಸ್ ಹೋಲಿಕೆ ಮಾಡಿದರೆ ಖರ್ಚು ಕೂಡ ಭಾಳಷ್ಟು ಕಡಿಮೆ ಇರುತ್ತೆ. ಆಮೇಲೆ ಬೇಸಿಕಲಿ ಅವರು ಜಾಬ್ಗೆ ಹೋಗ್ಬೋದು. ಮತ್ತು ಅವರು ಈಗ ಎಸ್ಪೆಷಲಿ ಫೀಮೇಲ್ಸ್ ಆದರೆ ಮೇಲಾದರೆ ಫರ್ಟಿಲಿಟಿ ಕೂಡ ಇದಾಗುತ್ತೆ, ಮಕ್ಕಳಾಗುತ್ತೆ ಆ್ಯಕ್ಚುಲಿ. ಸೊ ಹೀಗೆ ಹಲವಾರು ಇದರ ಅಡ್ವಾಂಟೇಜಸ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಉತ್ತಮ ಆ್ಯಕ್ಚುಲಿ. ಬಟ್ ಅನ್ಫಾರ್ಚುನೇಟ್ಲಿ ಸೊ ಕೆಲವೊಂದು ವಿಷಯಕ್ಕೋಸ್ಕರ ನಾವು ಎಲ್ಲರಿಗೂ ಆ ಒಂದು ಫೆಸಿಲಿಟೀಸ್ ಸಿಗೋದಿಲ್ಲ, ಒಂಥರ ಡೋನರ್ ಇರೋದಿಲ್ಲ, ಇಲ್ಲ ಆ ಟೈಮ್ನಲ್ಲಿ ಅವ್ರ ಹತ್ರ ಹಣಕಾಸು ಇರೋದಿಲ್ಲ. ಸೊ ಹೀಗಾಗಿ ಕೆಲವೊಂದು ಕಾರಣಕ್ಕೋಸ್ಕರ ಅವ್ರಿಗೆ ಎಲ್ಲರಿಗೂ ಈ ಒಂದು ಅವಕಾಶ ಸಿಗೋದಿಲ್ಲ.
ಡಾಕ್ಟರ್, ಇವಾಗ ಡಯಾಲಿಸಿಸ್ ಮಾಡ್ಕೊಳ್ತಾ ಇರುವಂಥ ಪೇಷಂಟ್ಗೆ ನೀವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾ? ಹೌದು. ಸೊ ಈಗ ನಾವು ರೆಗ್ಯುಲರಾಗಿ ಫಾಲೋ ಅಪ್ ಮಾಡ್ತಾ ಇರುವಾಗ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 4 ಅಂದರೆ 2 ಕಿಡ್ನಿ ಸೇರಿ ಇನ್ನೂ ಒಂದು 25-30% ಕೆಲಸ ಮಾಡ್ತಿರುವಾಗ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಎಷ್ಟೋ ಜನಕ್ಕೆ ನಮಗೆ ಗೊತ್ತಿರಲ್ಲ, ನಾವು ಇದು ನಂದು ಕಿಡ್ನಿ ಚೆನ್ನಾಗಾಗುತ್ತೆ ಅಂತಲೇ ಅಂದ್ಕೊಂಡಿರ್ತಾರೆ. ಬಟ್ ಇವೆಂಚುಲಿ ಇದು ಕಿಡ್ನಿ ಫೇಲ್ ಆಗುತ್ತೆ ಅಂತ ಗೊತ್ತಿದ್ದಾಗ ಅವ್ರ ಹತ್ರ ದೇರ್ ಇಸ್ ಅ ಕಂಡೀಷನ್ ಕಾಲ್ಡ್ ಪ್ರಿಎಂಪ್ಟಿವ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ವೇರ್ ಈಗ ಡಯಾಲಿಸಿಸ್ ಮಾಡಿಕೊಂಡೇ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಇಲ್ಲ. ಡಯಾಲಿಸಿಸ್ ಮಾಡೋಕ್ಕೆ ಹೋಗದಲ್ಲೇ ಮುಂಚೆನೇ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು, ಪ್ರೊವೈಡೆಡ್ ಅವರ ಫ್ಯಾಮಿಲಿಲಿ ಯಾರಾದರೂ ಡೋನರ್ಸ್, ತಂದೆ ತಾಯಿ ಯಾರಾದರೂ ಇದ್ದರೆ ಇದನ್ನು ನಾವು ಮಾಡ್ಕೋಬೋದು. ಈಗ ಯಾವ ರೀತಿಯಾಗಿ ಈ ಟ್ರಾನ್ಸ್ಪ್ಲಾಂಟೇಷನ್ ಇಂಪ್ರೂವ್ ಮಾಡ್ಬೋದು ಅಂತೀವಿ ಅಡ್ವಾನ್ಸ್ ಟೆಕ್ನಾಲಜಿಯ ಲಾಭ ಪಡೆಯೋದಾದರೆ? ಸೊ ಒಂದು ಡೋನರ್ ಅವೈಲಬಿಲಿಟಿ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಈಗ ನಾವು ನಮ್ಮ ದೇಶದಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇರುತ್ತೆ, ತಂದೆ ತಾಯಿ, 1 ಮಗು ಅಥವಾ 2 ಮಗು ಇರುತ್ತೆ ಆ್ಯಕ್ಚುಲಿ. ಸೊ ಹಿಂದೆ ಇರುವಂಥ ಒಂದು ಜಾಯಿಂಟ್ ಫ್ಯಾಮಿಲಿ ಆ ಅನೋನ್ಯತೆ ಈಗ ನಾವು ಅಷ್ಟೊಂದು ಕಂಡು ಬರೋಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಏನಾಗುತ್ತೆ, ಎಷ್ಟೋ ನಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂದರೆ ತಂದೆ ತಾಯಿ ಅಥವಾ ಎಲ್ಲ ಡೋನರ್ಸ್ ಇರದಲ್ಲೇ ಇರಬೇಕು. ಸೊ ಹಾಗಾಗಿ ನಾವು ಈ ಒಂದು ಡೋನರ್ಸ್ ಲ್ಯಾಕ್ ಇರೋದ್ರಿಂದ ಈ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಕೆಡವರ್ ಟ್ರಾನ್ಸ್ಪ್ಲಾಂಟೇಷನ್ ಇಂಪ್ರೂವ್ಮೆಂಟ್ ಮಾಡಬೇಕು. ಸೊ ಯಾಕಂತಂದರೆ ಹೊರದೇಶದಲ್ಲಿ ಅಮೆರಿಕಾದಲ್ಲಿ ಹೆಚ್ಚು 80% ಕೆಡವರ್ ಟ್ರಾನ್ಸ್ಪ್ಲಾಂಟ್, ಇಂಡಿಯಾದಲ್ಲಿ ಬರೀ 10-20% ಮಾತ್ರ ಕೆಡವರ್ ಟ್ರಾನ್ಸ್ಪ್ಲಾಂಟ್. ಇದು ನಾವು ಒಂದು ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಜನಸಾಮಾನ್ಯ ನಾವು ತಿಳಿಸ್ಬೇಕು. ಈಗ ಬ್ರೈನ್ ಡೆತ್ ಆದಮೇಲೆ ಸೊ ನಾವು ಬದುಕಿದ್ದು ಒಂದೇ ಬದುಕಿಲ್ಲರು. ಸೊ ಹಾಗಾಗಿ ನಾವು ಜೀವ ಇರುವಾಗಲೇ ನಾವು ನಮ್ಮ ಆರ್ಗನ್ಸ್ನ ನಾವು ಪ್ಲೆಜ್ ಮಾಡಿದರೆ ಡೋನರ್ ಕಾರ್ಡ್ ಮುಖಾಂತರನ ಅಥವಾ ಏನು ಸೋಟೋ ಎಲ್ಲ ನಮಗೆ ಇದಿದೆ, ವೇಸ್ ಇದೆ ಇದು ಮಾಡಲಿಕ್ಕೆ. ಆ ಥರ ಮಾಡೋದ್ರಿಂದ ನಾವು ಈ ಒಂದು ಗ್ಯಾಪ್ನ ಫಿಲ್ ನಮ್ಮ ಇಂಡಿಯಾದಲ್ಲಿ 0.86 ಪರ್ ಮಿಲಿಯನ್ ಪಾಪ್ಯುಲೇಷನ್ ಡೊನೇಷನ್ ಆಗುತ್ತೆ. ವೇರಸ್ US ಅಲ್ಲಿ 36 ಪರ್ ಮಿಲಿಯನ್ ಪಾಪ್ಯುಲೇಷನ್ ಡೊನೇಷನ್ ಆಗುತ್ತೆ. ಸ್ಪೇನ್ ಹೈಯೆಸ್ಟು, ಅದು 50% ಆಗುತ್ತೆ, 50 ಪರ್ ಮಿಲಿಯನ್ ಪಾಪ್ಯುಲೇಷನ್. ಅಂದರೆ ನಾವು 50 ಟೈಮ್ಸ್ ಕಡಿಮೆ ಇದ್ದೀವಿ ಆ್ಯಕ್ಚುಲಿ ಅವ್ರಿಗೆಲ್ಲ ಹೋಲಿಕೆ ಮಾಡಿದ್ರೆ. ಸೊ ಬಟ್ ಅದೇ ಥರ ಆದರೆ ಆಕ್ಸಿಡೆಂಟ್ಸ್ ಆಗೋದು ನಮ್ಮಲ್ಲೇ ಹೈಯೆಸ್ಟ್ ಆ್ಯಕ್ಚುಲಿ. ಅದು ಇನ್ನೂ ಅವೇರ್ನೆಸ್ ಇಲ್ಲ ಆ್ಯಕ್ಚುಲಿ. ಸುಮಾರು ಕಾರಣಗಳಿರ್ಬೋದು, ಅವೇರ್ನೆಸ್ ಭಾಳ ಕಡಿಮೆ ಇದೆ ಆ್ಯಕ್ಚುಲಿ. ಸೊ ಹಲವಾರು ಇದು ರಿಲಿಜನ್ ಇದೆ ನಮ್ಮಲ್ಲಿ. ಸೊ ಒಂದೊಂದು ರಿಲಿಜನಲ್ಲಿ ಕೆಲವೊಂದು ಇದಿರ್ಬೋದು, ಎಜುಕೇಷನ್ ಲೆವೆಲ್ ಕಡಿಮೆ ಇರ್ಬೋದು, ಇಗ್ನರೆನ್ಸ್ ಇರ್ಬೋದು. ಸೊ ಹೀಗೆ ಹೌದು. ಸೊ ಈ ಸುಮಾರು ಕಾರಣಗಳಿದೆ. ಬಟ್ ಕಂಪೇರ್ ಟು ದ ಪಾಸ್ಟ್ ಡೆಫಿನೆಟ್ಲಿ ಇದು ಈಗ ಲಾಸ್ಟ್ ಒಂದು 5 yearsಲ್ಲಿ ಅದು ಒಂದು 3 times 4 times ನಾವು ಇಂಪ್ರೂವ್ ಆಗಿದೆ ಆ್ಯಕ್ಚುಲಿ. ಐ ಥಿಂಕ್ ಇಟ್ ಶುಡ್ ಇಂಪ್ರೂವ್ ಅನ್ಸುತ್ತೆ. ಓಕೆ ಡಾಕ್ಟರ್, ಇನ್ನು ಪ್ರಿವೆಂಟ್ ಮಾಡೋದಕ್ಕೆ, ಕಿಡ್ನಿ ಡಿಸೀಸನ್ನು ಪ್ರಿವೆಂಟ್ ಮಾಡೋದಕ್ಕೆ ಯಾವ್ಯಾವ ಸ್ಟೆಪ್ಸ್ಗಳನ್ನು ತಗೋಬೋದು ಏನು ಅಂತ? ಸೊ ವರ್ಲ್ಡ್ ಕಿಡ್ನಿ ಡೇ ಸೆಲೆಬ್ರೇಟ್ ಮಾಡೋದೇ ಈ ಒಂದು ಉದ್ದೇಶಕ್ಕೋಸ್ಕರ. ಸೊ ಪ್ರಿವೆನ್ಷನ್ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸಬೇಕು. ಯಾಕಂತಂದರೆ ಇದು ಎಂಡ್ ಸ್ಟೇಜ್ ರೀಚ್ ಆದಾಗ ಸುಮಾರು ಜನಕ್ಕೆ ಈ ಟ್ರೀಟ್ಮೆಂಟ್ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಇಲ್ಲ ಲಭ್ಯ ಇರೋದಿಲ್ಲ. ಸೊ ಪ್ರಿವೆನ್ಷನ್ ಜನರಲ್ ಪಾಪ್ಯುಲೇಷನ್ 2 ಥರದ ಪ್ರಿವೆನ್ಷನ್ ಇರುತ್ತೆ, ಪ್ರೈಮರಿ ಪ್ರಿವೆನ್ಷನ್ ಮತ್ತು ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ. ಪ್ರೈಮರಿ ಪ್ರಿವೆನ್ಷನ್ ಅಂದರೆ ನಮಗಿನ್ನೂ ಕಿಡ್ನಿ ಕಾಯಿಲೆ ಬರೋಕ್ಕಿಂತ ಮುಂಚೆನೇ. ಸೊ ನಮಗೇನಾದರೂ ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಫ್ಯಾಮಿಲಿ ಹಿಸ್ಟ್ರಿ ಅಥವಾ ವಯಸ್ಸು 60 ವರ್ಷ ಮೇಲಿದ್ದರೆ, ಸ್ಮೋಕಿಂಗ್ ಹಿಸ್ಟ್ರಿ ಇದ್ದರೆ ನಾವೊಂದು ಸಿಂಪಲ್ ಸ್ಕ್ರೀನಿಂಗ್ ಅಂದರೆ ಯೂರಿನ್ ರೊಟೀನ್ ಅಂತೇಳಿ ಒಂದು ಡಿಪ್ಸ್ಟಿಕ್ಸ್ ಟೆಸ್ಟ್ ಅದೆಲ್ಲ ಕಡೆ ಸಿಗ್ಬೋದು. ಅದರಲ್ಲಿ ಪ್ರೋಟೀನ್ಸ್ ಏನಾದ್ರು ಇದ್ದರೆ ನಾವು ಡಾಕ್ಟರ್ ಹತ್ರ ಹೋಗ್ಬೋದು. ಅಥವಾ ಬ್ಲಡ್ ಸೀರಮ್ ಕ್ರಿಯಾಟಿನ್ ಅಂತ ಇವೆರಡು ಒಂದು ಸಿಂಪಲ್ ಟೆಸ್ಟಲ್ಲಿ ನಾವು ಕಂಡುಹಿಡಿಬೋದು. ಇದರ ಜೊತೆಗೆ ನಾವು ಎಡೆಕ್ವೆಟ್ ಫುಡ್ಡು, ನಮ್ಮ ಸಾಲ್ಟ್ ಇಂಟೇಕ್ನ ಕಡಿಮೆ ಮಾಡಿಕೊಂಡು 4 grams to 5 grams ಪರ್ ಡೇ, ಆಮೇಲೆ ಬ್ಲಡ್ ಪ್ರೆಷರು ಮತ್ತು ಬ್ಲಡ್ ಶುಗರು ಒಂದು ಹತೋಟಿಯಲ್ಲಿ ಇಟ್ಕೊಂಡು ಓವರ್ ದ ಕೌಂಟರ್ ಮೆಡಿಕೇಷನ್ಸ್ನ ನಾವು ಅಭ್ಯಾಸವನ್ನು ಇಟ್ಕೊಳ್ದಲ್ಲೇ ಇದ್ದರೆ, ಸೊ ರೆಗ್ಯುಲರಾಗಿ ವರ್ಷಕ್ಕೊಂದ್ಸಲಿ ನಾವು ಒಂದು 30 ವರ್ಷ ಆದಮೇಲೆ ವರ್ಷಕ್ಕೊಂದ್ಸಲಿ ನಮ್ಮ ಒಂದು ಜನರಲ್ ಹೆಲ್ತ್ ಚೆಕಪ್ನ ನಾವು ಸ್ಕ್ರೀನ್ ಮಾಡಿಸ್ಕೊಳಿದ್ರೆ ಡೆಫಿನೆಟ್ಲಿ ನಾವು ಒಂದು 60% ಆಫ್ ದಿ CKD ಪಾಪ್ಯುಲೇಷನ್ನ ನಾವು ಅಲ್ಲಿ CKD ಹೋಗೋದನ್ನ ತಡೆಗಟ್ಬೋದು ಆ್ಯಕ್ಚುಲಿ. ಡಾಕ್ಟರ್, 2023 ವರ್ಲ್ಡ್ ಕಿಡ್ನಿ ಡೇಗೆ ಒಂದು ಗೋಲ್ಡನ್ ಸ್ಟೆಪ್ ಇಡೋಣ ಅಂತ ಜನಸಾಮಾನ್ಯರಿಗೆ ಏನು ಹೇಳ್ತೀರಾ? ಸೊ ಅದೇ ಜನಸಾಮಾನ್ಯರಿಗೆ ಈ ಕಿಡ್ನಿ ಡಿಸೀಸ್ ಬರ್ಡನ್ ತುಂಬ ಹೆಚ್ಚಿದೆ. ಸೊ ಇದು ಈ ಕಾಯಿಲೆ ತಡೆಗಟ್ಟೋದು ಭಾಳ ಕಷ್ಟ. ಬಟ್ ಪ್ರಿವೆನ್ಷನ್ ಬಗ್ಗೆ ನಮಗೆಲ್ಲರಿಗೂ ಅದ್ರ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸಬೇಕು. ಪ್ರಿವೆನ್ಷನ್ ಬರಬೇಕು ಅಂತಂದರೆ ನಿಮಗೆಲ್ಲರಿಗೂ ಅವೇರ್ನೆಸ್ ಆಗಬೇಕು. ಕಿಡ್ನಿ ಅಂದರೆ ಏನು, ಅದರ ಏನೇನು ಕಾಯಿಲೆಗಳು ಬರುತ್ತೆ, ಅದನ್ನ ಹೇಗೆ ತಡೆಗಟ್ಟುವುದಂತ. ನಾನು ಹೇಳಿದ ಸಿಂಪಲ್ಸ್ ಗೋಲ್ಡನ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ ಡೆಫಿನೆಟ್ಲಿ ನಾವು ಈ ಕಾಯಿಲೆನ ನಾವೆಲ್ಲರೂ ಸೇರಿ ತಡೆಗಟ್ಬೋದು. ಒಂದು ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಮಾತನಾಡೋದಾದ್ರೆ, ಈ ಟ್ರಾನ್ಸ್ಪ್ಲಾಂಟ್ ವಿಷಯವಾಗಿ ಹೇಳ್ತಾ ಇದ್ರೆ ಅಲ್ಲಿ ಏಜ್ ಮ್ಯಾಟ್ರ್ ಆಗುತ್ತಾ ಏನು ಡಾಕ್ಟರ್? ಸೊ ಟ್ರಾನ್ಸ್ಪ್ಲಾಂಟೇಷನ್ ಈಗ ನಾವು ಎಲ್ಲ ಏಜ್ ಗ್ರೂಪ್ ಅಂದರೆ ಈಗ ಒಂದೊಂದ್ಸಲಿ ಡೋನರ್ಸು ನಮಗೆ 7 ವರ್ಷದ ಮಗು ಇರುತ್ತೆ. ಸೊ ಆವಾಗ ನಾವು
ಎನ್ ಬ್ಲಾಕ್ ಅಂತ ಎರಡೂ ಕಿಡ್ನಿನೂ ಒಬ್ಬರಿಗೆ ಹಾಕ್ತೇವೆ ಆ್ಯಕ್ಚುಲಿ. ಸೊ ಇನ್ನೊಂದ್ಸಲಿ ತುಂಬ ವಯಸ್ಸಾದರು 80 ವರ್ಷದ ಡೋನರ್ನು ಕೂಡ ನಾವು ವೇಸ್ಟ್ ಮಾಡೋದಿಲ್ಲ. ಅದನ್ನ ಅದು ಕೂಡ ನಾವು ಡ್ಯುವೆಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ಹೀಗೆ ಮಾಡೋದ್ರಿಂದ ಆಮೇಲೆ ಡಯಾಬಿಟಿಕ್ ಡೋನರ್ಸ್ ಈ ಥರ ಎಲ್ಲ ಮಾಡ್ತೀವಿ. ರೋಬೋಟಿಕ್ ಟ್ರಾನ್ಸ್ಪ್ಲಾಂಟೇಷನ್ ಇದೆ. ಸೊ ರೋಬೋಟಿಕ್ ಟ್ರಾನ್ಸ್ಪ್ಲಾಂಟೇಷನ್ನು, ಸೊ ಇದರಿಂದ ನಾವು ಡೋನರ್ಸ್ಗೆ ಅಷ್ಟೊಂದು ಕೊಟ್ಟವ್ರಿಗೆ ಅಷ್ಟೊಂದು ಬರ್ಡನ್ ಇರಲ್ಲ. ಅಂದರೆ ಹಾಸ್ಪಿಟಲ್ ಸ್ಟೇ ಕಡಿಮೆ ಆಗುತ್ತೆ, ಆ್ಯಕ್ಚುಲಿ ನೋವು ಕಡಿಮೆ ಆಗುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಆರೋಗ್ಯದ ಬಗ್ಗೆ ಸ್ಪೆಷಲಿ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ನಮಸ್ಕಾರ, ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಅನಿಲ್ ಕುಮಾರ್ ಭೇಟಿ. ನೇರವಾದ ಭೇಟಿಗಾಗಿ ಇರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.